ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಪ್ರೀವಿಯಸ್ಸಲ್ಲಿ ಏಂಜಲ್ ನಂಬರ್ಸ್ ಮತ್ತು ಸ್ವಿಚ್ ವರ್ಡ್ ಬಗ್ಗೆ ತಿಳಿಸಿದ್ದೆ. ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂದ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವತ್ತು ಒಂದು ಪ್ರಶ್ನೆ ಚೂಸ್ ಮಾಡ್ಕೊಂಡಿದ್ದೀನಿ. ಈಗ ಒಡಹುಟ್ಟಿದವ್ರ ಜೊತೆ ಸಂಬಂಧಗಳು ಏನೋ ಒಂದು ಬಿರುಕು ಬಂದಾಗ ಅದಕ್ಕೆ ಯಾವ ರೀತಿ ಸ್ವಿಚ್ ವರ್ಡ್ ಯೂಸ್ ಮಾಡಬೇಕು ಅದ್ರ ಬಗ್ಗೆ ಇವತ್ತು ತಿಳಿಸ್ತೀನಿ. ಒಂದು ಸಂತೋಷದ ವಿಚಾರ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ತಾನೇ ನನಗೆ ಭಾರತ ಸೇವಾ ರತ್ನ ಪ್ರಶಸ್ತಿ ಸಿಕ್ಕಿದೆ. ಕನ್ನಡಾಂಬೆ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘ ಈ ಒಂದು ಪ್ರಶಸ್ತಿಯನ್ನು ನನಗೆ ಕೊಟ್ಟಿದ್ದಾರೆ. ಅವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಯೂನಿವರ್ಸ್ಗೆ ನನ್ನ ಅನಂತ ಕೋಟಿ ಧನ್ಯವಾದಗಳು. ಮತ್ತು ನಿಮ್ಮೆಲ್ಲರ ಪ್ರೀತಿ ಅಭಿಮಾನ, ಸೊ ನಿಮ್ಮೆಲ್ಲರ ಪ್ರೋತ್ಸಾಹದಿಂದನೇ ನಾನು ಇಷ್ಟು ಬೆಳೀತಾ ಇದ್ದೀನಿ. ಇನ್ನೊಂದು ಮೆಟ್ಲು ಹತ್ತಿಬಿಟ್ಟಿದ್ದೀನಿ. ಸೊ ನಿಮ್ಮೆಲ್ಲರ ಒಂದು ಸಹಕಾರ ಹೀಗೆ ಇರಲಿ, ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಸೊ ನೀವು ಲೈಕ್ ಮಾಡೋದು, ಶೇರ್ ಮಾಡೋದು, ಕಮೆಂಟ್ ಮಾಡೋದು, ಇದೆಲ್ಲ ನನಗೆ ಒಂದು ಪ್ರೋತ್ಸಾಹ ಆಗ್ತಾ ಇದೆ, ಒಂದು ಮೋಟಿವೇಶನ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ, ಪ್ರತಿಯೊಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಸೊ ಈ ಒಂದು ಸಂಭ್ರಮ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಪಡ್ತಾ ಇದ್ದೀನಿ. ಡಾಕ್ಟರ್ ಮಂಜುಳಾ ದೇವಿರವರಿಗೆ ಭಾರತ ಸೇವಾ ರತ್ನ ಪ್ರಶಸ್ತಿ ನೀಡಿ ಗೌರವಿಸ್ತಾ ಇದ್ದೇವೆ. ತಮ್ಮೆಲ್ಲರ ಚಪ್ಪಾಳೆ ಬರಲಿ ಬಂಧುಗಳೇ. ಸ್ಪಿರಿಚುವಲ್ ಹೀಲಿಂಗ್ ಥೆರಪಿಸ್ಟ್ ಅವರಿಗೆ ಅಭಿನಂದನೆಗಳ. ಈ ಒಂದು ಸಂಭ್ರಮ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಮತ್ತು ಇವತ್ತಿನ ಪ್ರಶ್ನೆ ಸಂಬಂಧಗಳು, ಎಸ್ಪೆಷಲಿ ಒಡಹುಟ್ಟಿದವ್ರ ಜೊತೆ ಏನೋ ಒಂದು ಮನಸ್ತಾಪ ಬಂದಾಗ ಈಗ ನಮಗೆ ಎರಡು ಚಾಯ್ಸ್ ಇರುತ್ತೆ. ಸಂಬಂಧ ಉಳಿಸ್ಕೋಬೇಕಾ ಅಥವಾ ಆರ್ಗ್ಯುಮೆಂಟ್ ಬೇಕಾ ಅಂತ. ಸೊ ನೀವೇ ಡಿಸೈಡ್ ಮಾಡ್ಕೊಳ್ಳಿ ನಿಮ್ಗೆ ಯಾವುದು ಮುಖ್ಯ ಅಂತ. ಸಂಬಂಧ ಉಳಿಸ್ಕೋಬೇಕಾ ಅಥವಾ ಆರ್ಗ್ಯುಮೆಂಟ್ ಮಾಡಬೇಕಾ ಅಂತ. ಈಗ ಸಮಸ್ಯೆ ಎಲ್ಲೇ ಇರ್ಬೋದು, ತಪ್ಪು ಯಾರ ಮೇಲಾದರೂ ಇರ್ಬೋದು, ಅದನ್ನು ಮಾತಾಡಿ ಸರಿ ಮಾಡ್ಕೋಬೋದು. ಏನೇ ಸಮಸ್ಯೆ ಇದ್ದರೂ ಒಂದು ಮಾತಾಡಿ ಡಿಸ್ಕಸ್ ಮಾಡಿದಾಗ ಸೊಲ್ಯೂಷನ್ ಸಿಕ್ಬಿಡುತ್ತೆ. ಆರ್ಗ್ಯುಮೆಂಟ್ ಮಾಡ್ತಾ ಮಾಡ್ತಾ ಈಗ ಒಬ್ರಿಗೆ ಮಾತಾಡೋಕ್ಕೆ ನಾವು ಚಾನ್ಸ್ ಕೊಡ್ತಾ ಇಲ್ಲ ಅಂತಂದಾಗ ಅಲ್ಲಿ ಸಮಸ್ಯೆಗಳು ಬೆಳೀತಾ ಹೋಗುತ್ತೆ. ಈಗ ಒಡಹುಟ್ಟಿದವರು ಅಂತಂದ್ರೇ ಒಂದು ಅಪಾರವಾದ ಪ್ರೀತಿ ಇರುತ್ತೆ, ಅನ್ಕಂಡೀಷ್ನಲ್ ಲವ್ ಅಂತ ಹೇಳ್ತೀವಿ. ಆಗ ಅನ್ಕಂಡೀಷ್ನಲ್ ಲವ್ ಇದ್ದಾಗ ಅವ್ರ ಮೇಲೆ ನಾವು ಕೋಪ ಮಾಡ್ಕೊಳ್ಳೋದ್ರಲ್ಲಿ ಅರ್ಥನೇ ಇರಲ್ಲ. ಒಂದು ಕ್ಷಮಾಗುಣ ಬಂದ್ಬಿಡುತ್ತೆ, ಆಟೋಮ್ಯಾಟಿಕ್ಕಾಗಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಮ್ಮ ಮೇಲೆ ಏನಾದರೂ ತಪ್ಪಿದ್ರೂ ಕೂಡ ನಾವೇ ಕ್ಷಮೆ ಕೇಳೋಕ್ಕೆ ಮುಂದಾಗ್ಬಿಡ್ತೀವಿ. ಯಾಕೆಂದರೆ ನಮಗೆ ಸಂಬಂಧ ಉಳಿಸ್ಕೋಬೇಕಾಗತ್ತೆ, ಅದೇ ಮುಖ್ಯ ಆಗುತ್ತೆ. ಸೊ ಇಂಥ ಸಿಚುವೇಷನಲ್ಲಿ ನಿಮಗೆ ಸಂಬಂಧನೇ ಮುಖ್ಯ ಅಂತಂದರೆ ಒಂದು ಬಿಟ್ಕೊಡೋ ಅಂಥ ಒಂದು ಗುಣವನ್ನು ಬೆಳೆಸ್ಕೋಬೇಕಾಗತ್ತೆ. ನಿಮ್ಮ ಮೇಲೆ ತಪ್ಪಿದರೆ ನೀವು ಕ್ಷಮೆ ಕೇಳಿಬಿಡಿ, ಪರವಾಗಿಲ್ಲ. ಅಥವಾ ಅವ್ರ ಮೇಲೆ ತಪ್ಪಿದ್ರೂ ಕೂಡ ಕ್ಷಮಿಸ್ಬಿಡಿ. ಈಗ ನಮಗೆ ಸಂಬಂಧನೇ ಉಳಿಸ್ಕೋಬೇಕು, ಸಂಬಂಧನೇ ಮುಖ್ಯ ಅಂತಂದಾಗ ಯಾವುದೇ ಒಂದು ಆರ್ಗ್ಯುಮೆಂಟು ಬೇಕಾಗಿರಲ್ಲ. ಮತ್ತು ಇಂಥ ಒಂದು ಸಮಸ್ಯೆಗೆ ಸ್ವಿಚ್ ವರ್ಡ್ ಡಿವೈನ್ ಚಾರ್ಮ್ ಬ್ರಿಂಗ್ ಟುಗೆದರ್. ಡಿವೈನ್ ಚಾರ್ಮ್ ಬ್ರಿಂಗ್ ಟುಗೆದರ್. ಈ ಒಂದು ಸ್ವಿಚ್ ವರ್ಡನ್ನು ಚಾಂಟಿಂಗ್ ಮಾಡ್ತಾಯಿರಿ. ಇದು ನಿಮ್ಮ ವೈಬ್ರೇಷನ್ಸನ್ನು ಚೇಂಜ್ ಮಾಡುತ್ತೆ ಮತ್ತು ಅವರಲ್ಲೂ ಒಂದು ಬದಲಾವಣೆಯನ್ನು ತಂದುಕೊಡುತ್ತೆ. ಯಾಕೆಂದರೆ ನಿಮ್ಮ ಎನರ್ಜಿ ಶಿಫ್ಟ್ ಆದಾಗ ನಿಮಗೆ ಅವ್ರ ಬಗ್ಗೆ ಒಂದು ಒಳ್ಳೆ ಭಾವನೆಗಳು ಬಂದಾಗ ಅದೇ ರೀತಿ ಒಂದು ಮನೋಭಾವ ಅವ್ರಿಗೂ ಬರುತ್ತೆ. ಸೊ ನೀವು ಏನೆಲ್ಲ ಒಂದು ಭಾವನೆ ಅವ್ರ ಬಗ್ಗೆ ಸೃಷ್ಟಿ ಮಾಡ್ತೀರಾ ಅದಕ್ಕೆ ಅವರು ಸ್ಪಂದಿಸ್ತಾರೆ. ಸೊ ಅಲ್ಲಿಗೆ ಆ ಸಮಸ್ಯೆ ಸರಿ ಹೋಗ್ಬಿಡುತ್ತೆ. ಮುಂದಿನ ವಿಡಿಯೋಸಲ್ಲಿ ಇನ್ನಷ್ಟು ವಿಚಾರ ಹಂಚ್ಕೊಳ್ತೀನಿ. ನಿಮ್ಮ ಒಪಿನಿಯನ್, ನಿಮ್ಮ ಪ್ರಶ್ನೆ ಏನೇ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು.